ಕೊಟ್ಟು ಶಿವಾಜಿನಗರ್ ಟೈಟನ್ಸ್ ಅಂತ. ಸೊ ಕಂಟಿನ್ಯೂ 3 years ಅವರು ಗೆದ್ದಿದ್ದಾರೆ. ಅವರ ಫೇವರೇಟ್ ನಮ್ಮ ಕ್ಯಾಪ್ಟನ್ ಆದಂತ ಎಹ್ಸಾನ್ ಹುಸೇನ್ ಅವರು ಮೂರು ವರ್ಷ ಟೀಮ್ ನ ಲೀಡ್ ಮಾಡಿ 3 ಸಲ ಚಾಂಪಿಯನ್ ಮಾಡಿದ್ದಾರೆ. ಆದ್ರೆ ಈ ವರ್ಷ ಅನ್ಫಾರ್ಚುನೇಟ್ಲಿ ಅವರು ಕುವೆತಲ್ಲಿ ಇರೋದ್ರಿಂದ ಬರಕ್ಕಾಗ್ಲಿಲ್ಲ. ಆದ್ರೆ ರಾಜೇಶ್ ಅವರಿಗೆ ನಾಮಿನೇಟ್ ಮಾಡಿದ್ರು ಕ್ಯಾಪ್ಟನ್ ಆಗಿ. ಈ ಸಲ ಅವರು ಚಾಂಪಿಯನ್ಸ್ ಆಗಿಲ್ಲ, ಬಟ್ ಇಷ್ಟಕ್ಕೆ ಒಳ್ಳೆ ಗೇಮ್ ಮಾಡಿದ್ದಾರೆ ಎಲ್ಲರೂ. ಹಾಗೆ ಹೌದು, ತುಂಬಾ ಇಂಪಾರ್ಟೆಂಟ್ ಟೀಮ್ ನ ಮರ್ತ್ಬಿಟ್ಟಿದ್ದಾರೆ, ಸಾರಿ. ಮ್ಯಾಕ್ಸ್ ಟೇಕ್ SP ರೋಡ್ ರಾಯಲ್ಸ್. ಸೊ ಮ್ಯಾಕ್ಸ್ SP ರೋಡ್ ಇಂದ ತುಂಬಾ ನಮ್ಗೆ ಸೀಸನ್ 1 ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ನದೀಮ್ ಖಾನ್ ಅವರು ತಂಡದ ನಾಯಕರಾಗಿ ಆಯ್ಕೆ ಆದ್ರು. ಸೊ ಈ ತರ ಆ ಟೀಮ್ ಕಾನ್ಸೆಪ್ಟ್ ನ ನಾವು ಶುರು ಮಾಡಿದ್ವಿ. ಸೊ ಅದಕ್ಕೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ BM ಮಾಲೀಕರಾದಂತಹ ಜಬೀವುಲ್ಲಾ ಅವರು ಹಾಗೂ ಸುಲ್ತಾನ್ ಅಣ್ಣ ಹಾಗೂ ಹಬೀಬ್ ಅಣ್ಣ. ಸೊ ಎಲ್ರಿಗೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಶುಕ್ರಿಯಾ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬಾ ಚೆನ್ನಾಗಿ ಟೂರ್ನಮೆಂಟ್ ನಡೀತು. ಮಳೆ ಬಂತು. ಈ ವರ್ಷ ಅಂತೂ ನನಗೆ ತುಂಬಾನೇ ಕಷ್ಟಗಳು ಬಂತು. ಮಳೆ ಸ್ಟಾರ್ಟ್ ಆಯ್ತು, ಮತ್ತೆ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗೋಗಿತ್ತು. ಏನಾಗುತ್ತೋ ಬಟ್ ದೇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾನು ಸಾಲದು. ಸೊ ನಾನು ಕಷ್ಟಪಟ್ಟಿದ್ದಕ್ಕೆ 15 ದಿವಸ 20 ದಿವಸ 1 ತಿಂಗಳಿಂದ ನಾನೇನು ಕಷ್ಟಪಟ್ಟಿದ್ದೀನಿ, ಕೆಲಸ ಬಿಟ್ಟು ಕಾರ್ಯ ಬಿಟ್ಟು. ನಮ್ಮ ಪ್ಲೇಯರ್ಸ್ಗಳು ಆಡ್ಲಿ, ಈ ತರ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ನಾನು ಏನ್ ಪ್ರಯತ್ನ ಪಟ್ಟು ಅದು ಇವತ್ತು ಸಕ್ಸಸ್ ಆಗಿದೆ. ಸೊ ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂತಹ ಸಮಸ್ತ BBL ಟೀಮ್ ನ ಆಟಗಾರರು, ನನ್ನ BBL ಟೀಮ್ ಆಫ್ತಾಬ್ ಆಗ್ಲಿ, ಗೌತಮ್ ಆಗ್ಲಿ, ನಮ್ಮ ಉವೇಜ್ ಆಗ್ಲಿ, ಇರ್ಷಾದ್ ಆಗ್ಲಿ, ಪುರುಷೋತ್ತಮ್ ಆಗ್ಲಿ, ಇಲ್ಹಾನ್ ಆಗ್ಲಿ, ಆಸಿಮ್, ಆಶಯ್, ನಾನು ಯಾರಾದ್ರೂ ಹೆಸರು ಬಿಟ್ಟಿರೋ ದಯವಿಟ್ಟು ಕ್ಷಮಿಸಬೇಕು. ಅಸ್ಲಂ, ಅಶ್ಫಾಕ್, ರಶೀದ್, ಶಾಹಿದ್, ನಸೀಮಿಲ್ಲಾ. ಸೊ ಓಕೆ, ಸುಮಾರು ಜನ ಈ ತರ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಟೆಕ್ನಿಕಲ್ ಟೀಮ್ ಇಂದ ಹಿಡಿದು ಗ್ರೌಂಡ್ಸ್ ಕೆಲಸ ಮಾಡೋದಾಗ್ಲಿ, ಕುಟ್ಟಿ, ಶಾಹಿದ್, ಇವರೆಲ್ಲ ತುಂಬಾನೇ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಧನ್ಯವಾದ ಇಷ್ಟಪಡ್ತೀನಿ. ಸೊ ಹಾಗೆ ಈ ಟೂರ್ನಮೆಂಟ್ ಸಕ್ಸಸ್ ಮಾಡಿಕೊಟ್ಟಂತ ನಮ್ಮ ಅಂಪೈರ್ಸ್ಗಳು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಎಷ್ಟು ಜನ ಸ್ಪಾನ್ಸರ್ಸ್ ಇದಕ್ಕೆ ಸಪೋರ್ಟ್ ಮಾಡಿದ್ರು. ನಮ್ಮ ಶಾಂತಿನಗರ್ MLA ಎನ್ಎ ಹರೀಶ್ ಅವರಿನ ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ ವೇದಿಕೆಗೆ. ನಮ್ಮ ವಿನು. ಸೊ ಎನ್ಎ ಹರೀಶ್ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಬರ್ತಾರೆ.